ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಸುಸ್ವಾಗತ. ಗೆಳೆಯರದು ಫೋರ್ಸ್ ಕಂಪ್ನಿ ತೂಫಾನ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ನಿಮ್ಗೆ ಅದು ಎಷ್ಟನೇ ಓನರ್ ಐತಿ, ಅದರದ್ದು ಮಾಡಲ್ಲ ಮತ್ತು ರೀಪಾಸಿಂಗ್ ಆಗೈತಿಲ್ಲೋ, ಇನ್ಶೂರೆನ್ಸ, ಅದರದ ರೇಟ, ಲೊಕೇಶನ, ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ಪೂರ್ತಿ ನೋಡಿರಿ. ಇಷ್ಟ ಅಂದ್ರೆ ಲೈಕ್ ಮಾಡಿರಿ, ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಆಮೇಲೆ ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿರಿ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಬನ್ನಿ ಗೆಳೆಯರೆ, ವಿಡಿಯೋ ಅದರ ಶುರು ಮಾಡೋಣ. ಗೆಳೆಯರು ತೂಫಾನ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಸಿಂಗಲ್ ಓನರ್ ಅಂತ ಹೇಳ್ಯಾರ ಮತ್ತು K14 ಪಾಸಿಂಗ್ ಐತಿ ಮತ್ತು 2005 ಮಾಡಲ್ ಐತಿ. ರೀಪಾಸಿಂಗ್ ಆಗೈತಿ ಗೆಳೆಯರೆ. ಇನ್ಶೂರೆನ್ಸ್ 2026 ತನಕ ರನ್ನಿಂಗ್ ಐತಿ. ಎಲ್ಲ ಪೇಪರ್ಸ್ ಎಲ್ಲ ಅಪ್ಡೇಟ್ ಮಾಡ್ಯಾವ ಅಂತ ಹೇಳ್ಯಾರ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ. ಸ್ವಲ್ಪ ನೀವು ತೊಗೊಳೋದ್ರೆ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ, ಒಳ್ಳೇದಾಕೈತಿ. ಸಣ್ಣ ಪುಟ್ಟ ಕೆಲಸ ಇರ್ತಾವೆ, ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರೆ, ಮಿಸ್ ಮಾಡ್ಕೊಬೇಡ್ರಿ. ನೀವು ತೊಗೋದ್ರೆ ನಿಮ್ಮ ಫ್ರೆಂಡ್ಸ್ ಯಾರೇ ತೊಗೊಳೋದ್ರ ತೂಫಾನ ಈ ವಿಡಿಯೋ ಆದಷ್ಟು ಅವ್ರಿಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ತಿಳಿಸ್ತೀವಿ. ಮತ್ತು ನಿಮಗೂ ಇಂಥವು ಸೆಕೆಂಡ್ ಹ್ಯಾಂಡ್ ತೂಫಾನ ಮತ್ತು ಸ್ವಿಫ್ಟ್ ಡಿಸೈರ, ಟೂರ್ಸ, TTR, ಟಾಟಾ AC, ಅಶೋಕ್ ಲೈಲ್ಯಾಂಡ ಇಂಥವು ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ಎಡಿಟ್ ಮಾಡಿ ವಾಯ್ಸ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ವಿಡಿಯೋ ಹಾಕ್ತೀವಿ. ನಿಮ್ಮ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ. ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ. ಇದು ತೂಫಾನ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2005 ಮಾಡಲ್ ಐತಿ. ರೀಪಾಸಿಂಗ್ ಆಗೈತಿ. ಪೇಪರೆಲ್ಲ ಅಪ್ಡೇಟ್ ಮಾಡ್ಯಾವ ಅಂತ ಹೇಳ್ಯಾರ. ಸಿಂಗಲ್ ಓನರ್ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ರೇಟ್ ಗೆಳೆಯರು ಬರೀ 2.5 ಲಕ್ಷ ರೂಪಾಯಿ ಹೇಳ್ಯಾರ. ಎಷ್ಟಪ್ಪ ಅಂದ್ರೆ ಬರೀ 2.5 ಲಕ್ಷ ಹೇಳ್ಯಾರ. ಆ ಥರ ಕೂಡ ಏನೋ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ. ಇಷ್ಟ ಆಯ್ತಂದ್ರೆ ತೂಫಾನ ತೊಗೋಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.